ಇಟ್ಕೊಂಡು ಸೊ ಇದನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಹಾಕೋಕ್ಕೆ ಅದನ್ನು ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ, ನನ್ನ ಹೆಸರು ಶ್ವೇತಾ ಅಂತ. ನಾನು US ಇಂದ ಈಗ ಹೊಸದಾಗಿ ಕನ್ನಡ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ತಮ್ನೇಲ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ. ಸೊ ನಾವು ಈ ವೀಕೆಂಡು ಒಂದು ವಾಷಿಂಗ್ಟನ್ ಐಲ್ಯಾಂಡ್ ಅನ್ನೋ ಜಾಗಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದು ನಮ್ಮ ಮನೆಯಿಂದ ಒಂದು 5.5 ಗಂಟೆ ದೂರದಲ್ಲಿದೆ. ಸೊ ಅದು ಡ್ರೈವ್ ಹೋಗಬೇಕು 5.5 ಗಂಟೆ. ಸೊ ಅದಕ್ಕೆ ಈಗ ನಾನು ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ನಾನು ನನ್ನ ಮಗಳದ್ದು ಪ್ಯಾಕ್ ಮಾಡ್ತೀನಿ, ಅದಾದಮೇಲೆ ನಾನು ನಂದು ಪ್ಯಾಕ್ ಮಾಡ್ತೀನಿ. ಸೊ ಅವಳದು ಫಸ್ಟ್ ಪ್ಯಾಕ್ ಮಾಡೋಕ್ಕೆ ಇಲ್ಲೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಹೋಗ್ತಿರೋದು 3 ಡೇಸಿಗಷ್ಟೇ, 3 ನೈಟ್ಸು 3 ಡೇಸು. ಸೊ ಜಾಸ್ತಿ ಏನು ಪ್ಯಾಕಿಂಗ್ ಇಲ್ಲ. ಸೊ ನಾನೊಂದು ಪುಟ್ಟು ಬ್ಯಾಗಲ್ಲಿ ಒಂದು ಕಡೆ ನಂದು ಒಂದು ಕಡೆ ನನ್ನ ಬೇಬಿದು ಇಟ್ಕೋತಾ ಇದ್ದೀನಿ. ಸೊ ಇವಾಗ ಅವಳದು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆಗಳೆಲ್ಲ. ಇದಿಷ್ಟು ಒಂದು 3 ಡೇಸಿಗೆ ಅವಳಿಗೆ ಬೇಕಾಗೋದು ನೈಟ್ ಡ್ರೆಸ್ ಎಲ್ಲ ಒಂದು ಫಸ್ಟ್ ಇಡ್ತಾ ಇದ್ದೀನಿ ಇವಾಗ. ಅವಳಿಗೆ ನೈಟ್ ಡ್ರೆಸ್ಸು ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾ ಇರತ್ತೆ. ಊಟ ಮಾಡ್ತಾ ಎಲ್ಲ ಬಿದ್ದು ಬಟ್ಟೆ ಮತ್ತೆ ಮತ್ತೆ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೋತೀನಿ. 3 ದಿನಕ್ಕೆ ಅಂದರೆ ಒಂದು ಅಟ್ಲೀಸ್ಟ್ ಡಬಲ್ಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೀನಿ. ಹೊರಗಡೆ ಬಟ್ಟೆನೂ ಅಷ್ಟೇ, ಅಲ್ಲಿ ಲೇಕ್ ಎಲ್ಲ ಇದೆ. ಸೊ ಅವಳೇನಾದರೂ ಅಲ್ಲಿ ಸ್ವಲ್ಪ ಆಟ ಆಡಿದ್ರೆ, ಏನಾದರೂ ಗಲೀಜಾದರೆ ಎಲ್ಲ ಅಂತ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ. ಸೊ ಈಗ ಹೊರಗಡೆ ಬಟ್ಟೆಗಳೆಲ್ಲ ಇಟ್ಕೋತಾ ಇದ್ದೀನಿ. ಇದಾದ್ಮೇಲೆ ಅದೇ ಲೇಕ್ ಇದೆ ಅಲ್ವಾ, ಸೊ ಸ್ವಿಮ್ಮಿಂಗಿಗೆ ಅಂತ 1-2 ಬಟ್ಟೆ ಇಟ್ಕೋತಾ ಇದ್ದೀನಿ. ಸ್ವಿಮ್ಮಿಂಗ್ ಅಂದರೆ ಅವಳು ಅಲ್ಲೇ ನೀರಲ್ಲಿ ಸ್ವಲ್ಪ ಆಟ ಆಡ್ತಾಳೆ. ಸೊ ಸ್ವಿಮ್ ಬಟ್ಟೆ 1-2 ಇಟ್ಕೋತಾ ಇದ್ದೀನಿ. ಇದಾದ್ಮೇಲೆ ನಾನು ಅವಳಿಗೆ ಟವಲ್ನ, ಅಲ್ಲಿ ಹೋಟೆಲ್ ಟವಲ್ನ ಯೂಸ್ ಮಾಡಲ್ಲ ಅವಳಿಗೆ. ಸೊ ಅವಳಿಗೊಂದು ನಾನು ಮನೆಯಿಂದನೇ ತಗೊಂಡೋಗ್ತೀನಿ. ಸೊ 2 ಟವಲ್ ಇಟ್ಕೋತಾ ಇದ್ದೀನಿ ಅವಳಿಗೆ. ಆಮೇಲೆ ಹೊತ್ತಿಗೆನೂ ಅಷ್ಟೇ ಅವಳಿಗೆ ಮನೆಯಿಂದನೇ ತಗೊಂಡೋಗ್ತೀನಿ. ಸೊ ಒಂದು ಹೊತ್ತಿಗೆ ಇಟ್ಕೋತಾ ಇದ್ದೀನಿ. ಆಮೇಲೆ ಈ ಥರ ಬಟ್ಟೆಗಳು ಪುಟ್ ಬಟ್ಟೆಗಳು ಒಂದಿಷ್ಟು ತೊಗೊಂಡೋಗ್ತೀನಿ ಅವಳಿಗೆ. ಸೊ ಏನಾದರೂ ತಿನ್ನಿಸ್ದಾಗ ಬಾಯಿ ಒರೆಸೋಕ್ಕೆ, ಆಮೇಲೆ ಏನಕ್ಕಾದರೂ ಬೇಕಾಗ್ತಾನೆ ಇರುತ್ತೆ ಈ ಥರ ಬಟ್ಟೆಗಳು. ಸೊ ಇದನ್ನು ಒಂದು ಜಿಪ್ಲಾಕ್ ಕವರಲ್ಲಿ ಹಾಕ್ಕೊಂಡು ಇದನ್ನೊಂದಿಷ್ಟು ಇಟ್ಕೊಂಡಿರ್ತೀನಿ. ಇದನ್ನು ಡೈಪರ್ ಬ್ಯಾಗಲ್ಲೂ ಸ್ವಲ್ಪ ಇಟ್ಕೋತೀನಿ ಯೂಶ್ವಲಿ. ಆಮೇಲೆ ಈ ಥರ ಒಂದು ಕವರ್, ದೊಡ್ಡ ಕವರಲ್ಲಿ ಈ ಥರ ಬ್ಯಾಗಲ್ಲಿ ಕೂಡ ಇಟ್ಕೊಂಡಿರ್ತೀನಿ. ಇದು ಯೂಶ್ವಲಿ ಒಂದು ದಿನಕ್ಕೆ ಒಂದು 3 ಅಂತೂ ಇಟ್ಕೊಂಡಿರ್ತೀನಿ, ಏನಕ್ಕಾದರೂ ಬೇಕಾಗ್ತಾನೆ ಇರುತ್ತೆ ಅಂತ. ಇದಾದ್ಮೇಲೆ ಅವಳದು ಸನ್ಸ್ಕ್ರೀನ್ ಮತ್ತು ಸ್ನಾನಕ್ಕೆ ಬಾಡಿ ವಾಶು ಇದೆಲ್ಲ ಒಂದು ಜಿಪ್ ಲಾಕಲ್ಲಿ ಇಟ್ಕೊಂಡಿರ್ತೀನಿ. ಇದು ಅವಳದು ಬ್ರಷ್ ಮತ್ತು ಪೇಸ್ಟು, ಇದನ್ನೇ ಒಂದು ಪುಟ್ಟು ಜಿಪ್ ಲಾಕಿಗೆ ಹಾಕೊಂಡು ಇದನ್ನು ಇಟ್ಕೋತಾ ಇದ್ದೀನಿ. ಇದೊಂದು ಬಟ್ಟೆ ಇಟ್ಕೊಳಕ್ಕೆ ಮರ್ತೋಗ್ಬಿಟ್ಟಿತ್ತು, ಅದನ್ನು ಇಟ್ಕೋತಾ ಇದ್ದೀನಿ ಇವಾಗ. ಇದು ನೋಡಿ ಹೊಸದಾಗಿ ತಗೊಂಡೆ, ಎಷ್ಟು ಕ್ಯೂಟಾಗಿದೆ. ಒಂದು ಪುಟ್ಟು ಸ್ಕರ್ಟ್ ಥರ ಮಕ್ಕಳಿಗೆ, ನಂಗೆ ಸಖತ್ ಇಷ್ಟ ಆಯ್ತಿದು. ಸೊ ಇದನ್ನು ಇಟ್ಕೋತಾ ಇದ್ದೀನಿ ಇವಾಗ. ಅವಳ ಸೈಡಿಂದ ಇವಾಗ ಪ್ಯಾಕಿಂಗ್ ಆಲ್ಮೋಸ್ಟ್ ಡನ್ನು. ಇನ್ನೇನಾದರೂ ಉಳಿದಿದೆಯಾ ಅಂತ ನೋಡಿಕೊಂಡು ಅದನ್ನೆಲ್ಲ ಇಡಬೇಕು. ಬಿಟ್ಟರೆ ಬಟ್ಟೆದು ಆಲ್ಮೋಸ್ಟ್ ಡನ್ ಆಗಿದೆ. ಸೊ ಅವಳದು ಬಾಚಣಿಕೆ ಇಟ್ಕೋತಾ ಇದ್ದೀನಿ ಬ್ಯಾಗಲ್ಲಿ. ಆಮೇಲೆ ಈ ಥರ ಸಣ್ಣ ಸಣ್ಣ ಹೇರ್ ಬ್ಯಾಂಡ್ಸ್ ಜುಟ್ಟು ಹಾಕೋಕ್ಕೆ ಅದನ್ನು ಇಟ್ಕೋತಾ ಇದ್ದೀನಿ. ಈ ಥರ ಒಂದು ಬಟ್ಟೆದು ಒಂದು ಕವರ್ ಇದೆ, ಅದರಲ್ಲಿ ಇಟ್ಕೋತೀನಿ ಯೂಶ್ವಲಿ ಈ ಥರದನ್ನೆಲ್ಲ. ಅವಳಿಗೆ ಕ್ರೀಮು, ಈಗ ಡೈಪರ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಅವಳ ಡೈಪರ್ ಬ್ಯಾಗು. ಸೊ ಇದರಲ್ಲಿ ಯೂಶ್ವಲಿ ನಾನೊಂದಿಷ್ಟು ಡೈಪರ್ಸ್ ಇಟ್ಕೊಂಡಿರ್ತೀನಿ. ಇದ್ಬಿಟ್ಟು ಎಕ್ಸ್ಟ್ರಾ ಡೈಪರ್ನ ಬ್ಯಾಗಲ್ಲಿ ಕೂಡ ಇಡ್ತೀನಿ. ಆಮೇಲೆ
ಇದು ಖಾಲಿ ಆಗ್ತಿದ್ದಂಗೆ ನಾನು ದಿನ ರೀಫಿಲ್ ಮಾಡ್ಕೊತೀನಿ ಹೊರಗಡೆ ಹೋದಾಗ. ಸೊ ಸ್ವಲ್ಪ ಅಷ್ಟೇ ಇಟ್ಕೊಂಡಿರ್ತೀನಿ ಅಷ್ಟೇನೆ. ಡೈಪರ್ ಬ್ಯಾಗೇ ಆಗಿರೋದ್ರಿಂದ ಒಳಗಡೆ ಈ ಥರ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಡೈಪರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತಲೇ ಇದೆ. ಸೊ ಈ ಥರ ಕಂಪಾರ್ಟ್ಮೆಂಟಲ್ಲಿ ಡೈಪರ್ಸನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಇದಾದ್ಮೇಲೆ ಒಂದಿಷ್ಟು ಇಲ್ಲಿ ಸ್ವಿಮ್ ಡೈಪರ್ಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಲೇಕ್ ಇಡೋದ್ರಿಂದ ಅಲ್ಲೇನಾದ್ರು ಇಳಿತಾಳೆ ಅಂದರೆ ಈ ಥರ ಸ್ವಿಮ್ ಡೈಪರ್ಸ್ ಹಾಕಬೇಕಾಗತ್ತೆ. ಸೊ ನಾನು ಅದನ್ನೊಂದಿಷ್ಟು ಇಟ್ಕೊಂಡಿದ್ದೀನಿ. ಅದಾದಮೇಲೆ ವೆಟ್ ವೈಪ್ಸು, ಆಮೇಲೆ ಅವಳದೊಂದು ವಾಟರ್ ಬಾಟಲು, ಮೋಸ್ಟ್ಲಿ ಇನ್ನೊಂದು ವಾಟರ್ ಬಾಟಲ್ ಇಟ್ಕೋಬೇಕಾಗತ್ತೆ, ಅದನ್ನು ಆಮೇಲೆ ಇಟ್ಕೋತೀನಿ. ಆಮೇಲೆ ಬಿಸಿಲಿಗೆ ಹ್ಯಾಟು, ಆಮೇಲೆ ಈ ಥರ ಸಣ್ಣ ಬಟ್ಟೆ ಒಂದಿಷ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಡೈಪರ್ ಬ್ಯಾಗಲ್ಲಿ ಬೇಕಾಗ್ತಾ ಇರುತ್ತೆ ಅಂದ್ಬಿಟ್ಟು ಡೈಪರ್ ಬ್ಯಾಗಲ್ಲಿ ಒಂದಿಷ್ಟು ಇಡ್ತಾ ಇದ್ದೀನಿ. ಸೊ ಇದು ಬಿಟ್ಟು ಡೈಪರ್ ಬ್ಯಾಗಲ್ಲಿ ಅವರೇನೆ ಈ ಥರ ಡೈಪರ್ ಪ್ಯಾಡ್ ಕೊಟ್ಟಿದ್ದಾರೆ. ಎಲ್ಲರೂ ಚೇಂಜ್ ಮಾಡಬೇಕು ಅಂದರೆ ಈ ಥರ ಪ್ಯಾಡ್ ಇದೆ. ಸೊ ಇಲ್ಲೆಲ್ಲ ಕಡೆ ಚೇಂಜಿಂಗ್ ಸ್ಟೇಷನ್ಸ್ ಇರುತ್ತೆ ರೆಸ್ಟ್ ರೂಮ್ಸಲ್ಲೆಲ್ಲ. ಸೊ ಬೇಕಾದರೆ ಇದನ್ನು ನಾವು ಹಾಸ್ಕೊಂಡು ಇದ್ರ ಮೇಲೆ ಮಾಡೋಕ್ಕೆ ಅಂತ ಅವರೇನೆ ಕೊಟ್ಟಿದ್ದಾರೆ ಡೈಪರ್ ಬ್ಯಾಗ್ ಒಳಗಡೆನೆ. ಸೊ ಇದು ಬಿಟ್ಟು ನಾನು ಅವಳದು ಫೀಡಿಂಗ್ಗೆ ಅವಳದು ಮಿಲ್ಕ್ ಬಾಟಲ್ ಇಟ್ಕೋಬೇಕು. ಅದಾದಮೇಲೆ ಒಂದಿಷ್ಟು ಪ್ಲೇಟ್ಸ್ ಎಲ್ಲ ಇಟ್ಕೋಬೇಕು. ಆಮೇಲೆ ಬೌಲ್ಸು, ಪ್ಲೇಟ್ಸು ಆ ಥರದ್ದೆಲ್ಲ ಇಟ್ಕೋಬೇಕು. ಸೊ ಅದು ಲಾಸ್ಟಿಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಡೈಪರ್ ಬ್ಯಾಗಲ್ಲಿ ಇಷ್ಟೇ. ಇನ್ನು ಅವ್ಳು ಫುಡ್ಡಿಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೋಬೇಕು. ಕುಕ್ಕರು, ಎಲೆಕ್ಟ್ರಿಕ್ ಸ್ಟವ್ವು, ಬೇಳೆ ಆ ಥರದ್ದನ್ನೆಲ್ಲ ಇಟ್ಕೋಬೇಕು. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.